ಇನ್ಮುಂದೆ ಎಲ್ಲ ಗೆಲುವು ನಮ್ದೇ ಆಗಿರ್ಬೇಕು. ಆಗುತ್ತಮ್ಮ, ನೋಡ್ತಾ ಇರು. ಇನ್ಮುಂದೆ ಆ ಭೈರವಿ ಹಂತ ಹಂತವಾಗಿ ಹೇಗೆ ಇಳಿತಾ ಬರ್ತಾಳೆ ಅಂತ. ಅಲ್ಲ ಕಣೆ ವಸುಂಧರಾ, ಇಷ್ಟಕ್ಕೂ ಇದೆಲ್ಲ ಹೇಗೆ ಸಾಧ್ಯ ಆಯ್ತು? 3ನೇ ವ್ಯಕ್ತಿಯಿಂದ ಆ ಬಿಲ್ಡಿಂಗ್ ತುಂಬಾ ಹಳೇದು, ರಿನೋವೇಷನ್ ಮಾಡ್ಸೋದಕ್ಕೆ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿಲ್ಲ ಅಂತ ಕೇಸ್ ಫೈಲ್ ಮಾಡಿಸಿ ಸ್ಟೇ ಆರ್ಡರ್ ತಂದು ಇವತ್ ನಡೆಯೋ ಪೂಜೆನ ನಿಲ್ಸಿದೀನಮ್ಮ. ಜಾಣೆ ಕಣೆ ನೀನು. ನಿನ್ ಮಗ ಕೂಡ ಜಾಣ ಕಣಮ್ಮ. ಏನಕ್ಕ ಇದೆಲ್ಲ? ಪೂಜೆಗೆ ಹೋಗೋಣ ಅಂತ ಎಷ್ಟು ಖುಷಿಯಾಗಿದ್ವಿ, ನೋಡಿದ್ರೆ ಹೀಗಾಯ್ತು. ಹೀಗಾಗ್ಬೇಕು ಅಂತಾನೆ ಪ್ರೀ ಪ್ಲಾನ್ ಮಾಡಿದ್ದಾರೆ ಜಾನು. ಅವ್ರಿಗೆ ನಮ್ ಖುಷಿ ನೋಡಿ ಸಹಿಸ್ಕೊಳಕ್ ಆಗ್ತಿಲ್ಲ. ಯಾರಕ್ಕ ಅದು? ಇನ್ಯಾರು, ವಸುಂಧರಾ ರಾಜ್ ಬಹದ್ದೂರ್ ಅವ್ರ ತಮ್ಮ ಓಂಕಾರ್ ರಾಜ್ ಬಹದ್ದೂರ್. ಹೌದಾ? ನಿನಗೆ ಹೇಗ್ ಗೊತ್ತಾಯ್ತು? ವಸುಂಧರಾ ಅವರು ನಮ್ಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಅನ್ಕೊಂಡೆ. ತಾನೇ ಈ ಕೆಲ್ಸ ಮಾಡಿ ನಮಗ್ ಟಾಂಟ್ ಕೊಡ್ಬೇಕು ಅಂತ ಅವ್ರು ಕಾಲ್ ಮಾಡಿದ್ದು. ಮಾತಲ್ಲಿ ಹೈ ಲೆವೆಲ್ ವಿನಯತೆ, ವಿನಮ್ರತೆ ಇದೆಲ್ಲ ಕೇಳೇ ಗೊತ್ತಾಯ್ತು ಇದು ಅವ್ರದೇ ಕೆಲ್ಸ ಅಂತ. ಇನ್ನೊಬ್ರು ಖುಷಿ ಹಾಳ್ ಮಾಡಿದ್ರೆ ಅವ್ರಿಗೆ ಏನಕ್ಕ ಸಿಗತ್ತೆ? ಇವರೆಲ್ಲ ಒಂಥರ ಅತೃಪ್ತ ಆತ್ಮಗಳು. ಅವ್ರಿಗೆ ಅವ್ರ ಖುಷಿನೇ ಮುಖ್ಯ, ಬೇರೆಯವ್ರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡಲ್ಲ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಕ್ಕ. ಅದಕ್ಕೂ ಟೈಮ್ ಬರ್ಬೇಕಲ್ವಾ ಜಾನು. ಈ ಮನುಷ್ಯನ ತಪ್ಪುಗಳನ್ನ ತಿದ್ಬೋದು, ಕೆಟ್ಟ ಅಭ್ಯಾಸಗಳನ್ನ ಬಿಡಿಸಬಹುದು, ಆದ್ರೆ ಕೆಟ್ಟ ಸ್ವಭಾವಗಳನ್ನ ಯಾರಿಂದನೂ ಬದಲಾಯಿಸಕ್ ಸಾಧ್ಯ ಇಲ್ಲ ಜಾನು. ಆ ಕ್ಯಾಟಗರಿಗೆ ಸೇರ್ದವ್ರೆ ಈ ವಸುಂಧರಾ ಮತ್ತೆ ಓಂಕಾರ್. ರಕ್ತದಲ್ಲಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಇದೇ ಇರ್ಬೇಕು. ಅಲ್ಲ ಅಕ್ಕ, ಆ ವಸುಂಧರಾ ಅವ್ರಿಗೆ ಅವ್ರದೇ ಆದ 1000 ಪ್ರಾಬ್ಲಮ್ಸ್ ಇದೆ. ನಮ್ಮೇಲೆ ಯಾಕೆ ಅವ್ರಿಗೆ ಕಣ್ಣು? ಅವತ್ತು ಆಕ್ಷನ್ ಅಲ್ಲಿ ಪ್ರಾಪರ್ಟಿ ನಮ್ ಕಡೆ ಆದಾಗ್ಲಿಂದ ವಸುಂಧರಾ ಅವರು ಹಲ್ಕಿತ್ತಿದ್ ಹಾವ್ ತರ ಆಗಿದ್ದಾರೆ. ನಮ್ಮನ್ ಕಂಡಾಗ್ಲೆಲ್ಲ ಬುಸ್ಕುಡ್ತಾ ಇದ್ದಾರೆ. ಆ ಪ್ರಯತ್ನಗಳೇ ಇದೆಲ್ಲ ಹೇಗಕ್ಕ ಸರಿ ಮಾಡೋದು? ಕಾನೂನ್ ಪ್ರಕಾರ ಹೋದ್ರೆ ಎಲ್ಲ ಸರಿಯಾಗತ್ತೆ ಜಾನು. ಪೂಜೆ ನಿಲ್ಲಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಇದೊಂದ್ ಸಿಕ್ಕಿದೆ, ಅದಕ್ಕೆ ಸ್ಟೇ ಆರ್ಡರ್ ತಂದಿದ್ದಾರೆ. ಆದಷ್ಟು ಬೇಗ ನಮ್ ಲಾಯರ್ ಇದನ್ನೆಲ್ಲ ಸರಿ ಮಾಡ್ತಾರೆ. ಆಗ ಮತ್ತೆ ಪೂಜೆ ಇಟ್ಕೊಂಡು ವಸುಂಧರಾ ಅವ್ರ ಮುಂದೆ ನಾವ್ ಗೆದ್ವಿ ಅಂತ ತೋರಿಸ್ಬೋದು. ಇದೆಲ್ಲ ಆದಷ್ಟು ಬೇಗ ಆಗ್ಬೇಕು ಅಕ್ಕ. ಆಗತ್ತೆ ಜಾನು, ನೀನ್ ಆರಾಮಾಗಿರು. ಮುಂದಿನ ಸಲದ ಪೂಜೆ ಕೂಡ ವಸುಂಧರಾ ಅವರೇ ಚೀಫ್ ಗೆಸ್ಟ್. ಆಗೇನ್ ಆಟಾಡ್ತಾರೆ ನೋಡೋಣ. ಬಾ, ರೂಮಿಗೆ ಬಿಟ್ ಬರ್ತೀನಿ. ಅಕ್ಕ, ಇನ್ನೊಂದ್ ವಿಷಯ, ಹಾಸ್ಪಿಟಲ್ಗೆ ಯಾಕೆ ವಿರಾಟ್ ಅಥರ್ವನ ಕರ್ಕೊಂಡ್ ಬಂದಿಲ್ಲ? ವಿರಾಟ್ ಮನೇಲಿ ಅಥರ್ವನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗಕ್ಕೆ ಒಪ್ಕೊಂಡಿಲ್ವಂತೆ, ಅದಕ್ಕೆ ಕರ್ಕೊಂಡ್ ಬಂದಿಲ್ಲ. ಅಲ್ಲ ಅಕ್ಕ, ಅಥರ್ವನ ಕರ್ಕೊಂಡ್ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಅವ್ರು ಬೇಗ ಹುಷಾರಾಗ್ತಾರಲ್ವಾ? ಮತ್ತ್ಯಾಕ್ ಬೇಡ ಅಂದ್ರಂತೆ? ವಸುಂಧರಾ ಅವ್ರ ಆಲೋಚನೆಗಳೇ ಹಾಗೆ ಜಾನು. ಅಥರ್ವನ ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಈ ವಿಷಯ ಎಲ್ಲರಿಗೂ ಗೊತ್ತಾಗತ್ತೆ, ತನ್ ಮನೆತನದ ಮಾನ ಮರ್ಯಾದೆ ಹೋಗುತ್ತೆ ಅಂತ ಈ ವಿಷಯನ ಸೀಕ್ರೆಟ್ ಆಗಿಟ್ಟಿದ್ದಾರೆ. ಓ, ಅದಕ್ಕೆ ಅಡ್ಮಿಟ್ ಮಾಡ್ತಿಲ್ವಾ ಅವರು? ಹೌದು, ಹಾಗೆ ಇನ್ನೊಂದ್ ಪ್ಲಾನು ಮಾಡ್ಕೊಂಡಿದ್ದಾರೆ. ಓಂಕಾರು ಅಥರ್ವನ ಟ್ರೀಟ್ಮೆಂಟ್ಗೆ ಅಂತ ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದಾರಂತೆ. ಓ, ಹಾಗಾದ್ರೆ ಅಥರ್ವ ಅವ್ರಿಗೆ ಮತ್ತೆ ಭವಾನಿ ಅವ್ರಿಗೆ ಒಂದೇ ಕಡೆ ಟ್ರೀಟ್ಮೆಂಟ್ ಕೊಡ್ಸೋದಿಕ್ಕಾಗಲ್ವಾ? ಇಲ್ಲ ಅನ್ಸುತ್ತೆ ಜಾನು, ನನಗೇನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವರಿಬ್ರು ಒಂದೇ ಕಡೆ ಇದ್ದಿದ್ರೆ ಬೇಗ ಹುಷಾರಾಗ್ತಿದ್ರು ಅನ್ಸುತ್ತೆ ಅಲ್ವಾ ಅಕ್ಕ? ಹೋ, ಭೈರವಿ ಕಾಲ್ ಮಾಡ್ತದಳ. ಹಲೋ, ಹೇಳು ಭೈರವಿ. ರಾಕೇಶ, ಹೇಗಾದ್ರೂ ಮಾಡಿ ಕುಮಾರ್ ಸರ್ನ ನಾನು ಹೇಳಿದ ಜಾಗಕ್ಕೆ ಕರ್ಕೊಂಬರಕ್ಕಾಗತ್ತಾ? ಕುಮಾರ್ ಸರ್ನ ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಕರ್ಕೊಂಬರ್ತೀಯಾ? ಅಲ್ಲ, ಏನಂತ ಹೇಳಲ್ಲ. ನೀನ್ ಕರ್ಕೊಂಬರ್ತಿಯಲ್ಲ, ಆಗ ಗೊತ್ತಾಗುತ್ತೆ ನಿನ್ಗೆ, ಓಕೆನಾ? ಸರಿ, ಆಯ್ತು, ಕರ್ಕೊಂಬರ್ತೀನಿ. ಯಾವಾಗ ಎಲ್ಲಿ ಅನ್ನೋದನ್ನ ನಾನು ಮೆಸೇಜ್ ಮಾಡ್ತೀನಿ. ಓಕೆ. ಏನ್ ಮಾಡ್ತಿದ್ಯಾ ಅಕ್ಕ? ಹೇಳ್ತೀನಿ.